ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕರಾವಳಿ ಮಲೆನಾಡಿನಲ್ಲಿ ಮುಂಗಾರು ಆರ್ಭಟಿಸುತ್ತಿದೆಯಾದ್ರೂ ಬೆಂಗಳೂರಿನಲ್ಲಿ ತುಂತುರು ಹನಿ ಮಾತ್ರ ಆಗ್ತಿದೆ. ಆದರೆ ಇವತ್ತು ಬೆಳಿಗ್ಗೆ ಮಳೆ ಗಾಳಿ ಇಲ್ಲದಿದ್ರೂ ಬಸವನಗುಡಿಯಲ್ಲಿ ಅವಾಂತರವಾಗಿತ್ತು. ಸ್ವಲ್ಪದರಲ್ಲೇ ದುರಂತ ತಪ್ಪಿತು. ಇದರ ನಡುವೆ ಮಳೆ ಅವಾಂತರ ಎದುರಿಸಲು ಪಾಲಿಕೆ ಬೋಟ್ ಬಳಿಕ ಈಗ ಮತ್ತೊಂದು ಐಡಿಯಾ ಮಾಡಿದೆ. ಕಾರ್ಮೋಡಗಳು ಬಂದು ಹೋಗ್ತಿವೆ. ಆಗೊಮ್ಮೆ ಈಗೊಮ್ಮೆ ತುಂತುರು ಹನಿಯ ಸಿಂಚನವಾಗ್ತಿದೆ. ಆದರೆ ಇವತ್ತು ಬೆಳಗ್ಗೆ ಗಾಳಿಯೂ ಇರಲಿಲ್ಲ, ಮಳೆಯೂ ಬರ್ತಿರ್ಲಿಲ್ಲ. ಅದೇ ಹೊತ್ತಲ್ಲೇ ಮರವೊಂದು ರಸ್ತೆಗುರುಳಿತು. ಮಳೆ ಗಾಳಿ ಇಲ್ಲದಿದ್ರೂ ರಸ್ತೆಗುರುಳಿದ ಮರ ಜಸ್ಟ್ 10 ಸೆಕೆಂಡ್ನಲ್ಲೇ ಆಟೋ ಚಾಲಕ ಬೈಕ್ ಸವಾರ ಬಚಾವ್. ಮುಂಗಾರು ಪೂರ್ವ ಮಳೆ ಬೆಂಗಳೂರಿನಲ್ಲಿ ಅಬ್ಬರಿಸಿ ನೂರಾರು ಮರ, ರೆಂಬೆ, ಕೊಂಬೆಗಳನ್ನ ನೆಲಕ್ಕುರುಳಿಸಿತು. ಆದರೆ ಮುಂಗಾರು ಮಳೆ ಬೆಂಗಳೂರಿನಲ್ಲಿ ಅಷ್ಟೊಂದು ಆರ್ಭಟಿಸ್ತಾ ಇಲ್ಲ. ತುಂತುರು ಹನಿಗೆ ಮಾತ್ರ ಮಳೆ ಸೀಮಿತ ಆಗಿದೆ. ಹೀಗಿದ್ರೂ ಬಸವನಗುಡಿ 50 ಅಡಿ ಮುಖ್ಯ ರಸ್ತೆಯಲ್ಲಿ ಇಂದು ಬೆಳಗ್ಗೆ 6:37 ಹೊತ್ತಲ್ಲಿ ಪುಟ್ಟ ಮರವೊಂದು ರಸ್ತೆಗುರುಳಿದೆ. ಮರ ಬೀಳೋ 10 ಸೆಕೆಂಡ್ಗೂ ಮುಂಚೆ ಇದೇ ರಸ್ತೆಯಲ್ಲಿ ಆಟೋ ಹಾಗೂ ಬೈಕ್ ಪಾಸ್ ಆಗಿದ್ವು. 10 ಸೆಕೆಂಡ್ ತಡವಾಗಿದ್ರೂ ಅನಾಹುತವೇ ನಡೆದು ಹೋಗ್ತಿತ್ತು. ಈ ಎಲ್ಲ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೋಟ್ ಬಳಿಕ ಡ್ರೋನ್ ಖರೀದಿಗೆ ಮುಂದಾದ ಪಾಲಿಕೆ. ಪೊಲೀಸ್ ಪಾಲಿಕೆ ಜಂಟಿ ಆಪರೇಷನ್. ಪೊಲೀಸ್ ಇಲಾಖೆ ಜೊತೆ ಸೇರಿ ಡ್ರೋನ್ ಕಾರ್ಯಾಚರಣೆ ಮೂಲಕ ಮಳೆ ಹಾನಿ ಪ್ರದೇಶಗಳ ಪತ್ತೆಗೆ ವಿಶೇಷ ಪ್ಲಾನ್ ಮಾಡಿರೋ ಪಾಲಿಕೆ ಡ್ರೋನ್ ಹಾರಾಟದ ನಿರ್ವಹಣೆಗೆ ನೋಡಲ್ ಆಫೀಸರ್ಗಳನ್ನು ನೇಮಿಸಿದೆ. ಮಳೆ ಬಂದಾಗ ಯಾವ್ಯಾವ ಏರಿಯಾಗಳಲ್ಲಿ ಹಾನಿಯಾಗುತ್ತೆ ಅಲ್ಲಿ ನಿಗಾ ಇಡಲಾಗುತ್ತೆ. ಡ್ರೋನ್ ಮೂಲಕ ಬಿಬಿಎಂಪಿ ಕಂಟ್ರೋಲ್ ರೂಮ್ನಲ್ಲಿ ಮಾಹಿತಿ ಕಲೆ ಹಾಕೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಸಮಸ್ಯೆ ಬಗೆಹರಿಸೋದು ಬಿಟ್ಟು ಸಮಸ್ಯೆ ಎದುರಿಸೋ ಬಗ್ಗೆ ಪ್ಲಾನ್ ಮಾಡ್ತಿರೋ ಪಾಲಿಕೆ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. ಮಳೆ ಬರಕ್ಕೆ ಮುಂಚೆ 3 ತಿಂಗಳು 4 ತಿಂಗಳು ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಮಾಡೋಕೆ ಏನಂತ ಇವ್ರಿಗೆ ಹೇಳಿ, ಅದನ್ನ ಮಾಡಬೇಕಲ್ವ ಸರ್. ಮಳೆ ಬಂದಾಗ ಹೋಗಿ ಎಷ್ಟು ಜನಗಳು ಸತ್ತಿದ್ದಾರೆ ಗೊತ್ತಾ, ಅದೆಲ್ಲ ಅವ್ರಿಗೆ ಸುಮ್ಮನೆ ಬಿಡುತ್ತಾ ಹೇಳಿ. ಆ ಥರ ಮಾಡಬಾರ್ದು, ತಪ್ಪದು. ಇವಾಗ ಬೋಟ್ ಖರೀದಿ ಮಾಡೋದು ಹೆಂಗಿದೆ, ಮೋರಿ ಇರೋದನ್ನ ಮಣ್ಣು ತೆಗೆದು ಮಾಡೋದು ಹೆಂಗಿದೆ, ಅದನ್ನು ಮಾಡಬೇಕು ಫಸ್ಟು. ಅಷ್ಟಕ್ಕೂ ಈ ಡ್ರೋನ್ ಆಪರೇಷನ್ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ, ಮೊದಲು ಮಳೆ ಅವಾಂತರ ಜಾಗದ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಬಳಿಕ ಮಳೆ ನೀರಿರೋ ಕಡೆ ಡ್ರೋನ್ ಹಾರಾಟ ನಡೆಸಲಾಗುತ್ತೆ. ಅಲ್ಲಿ ಡ್ರೋನ್ ಹಾರಾಡ್ತಿದ್ರೆ ಇತ ಬಿಬಿಎಂಪಿ ಕಂಟ್ರೋಲ್ ರೂಮ್ನಲ್ಲಿ ಆ ದೃಶ್ಯ ಡಿಸ್ಪ್ಲೇ ಆಗುತ್ತೆ. ಆಗ ನೀರು ಹರಿಯೋ ಜಾಗ ಗುರುತಿಸಲಾಗುತ್ತೆ. ಯಾವ ಕಡೆ ನೀರು ಹರಿಸಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನ ಅರಿತು ರೂಪುರೇಷೆ ಸಿದ್ಧಪಡಿಸಿ ರಕ್ಷಣಾ ತಂಡ ಆಪರೇಷನ್ಗಿಳಿಯಲಿದೆ. ರಾಜಕಾಲುವೆ ಒತ್ತುವರಿ ತೆರವು, ಅಕ್ರಮ ಕಟ್ಟಡ ತೆರವು ಬಿಟ್ಟಾಗಿ ಬೋಟು, ಡ್ರೋನು ಅಂತ ಪಾಲಿಕೆ ಹೊಸ ಐಡಿಯಾ ಮಾಡ್ತಿದ್ದು ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಂತಮೂರ್ತಿ, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH